ದ ಗ್ರೇಟ್ ಇಂಡಿಯನ್ ಕ್ರಾಫ್ಟ್ ಎಕ್ಸಿಬಿಷನ್ ತುಮಕೂರು ಅಮಾನಿಕೆರೆ ಇಲ್ಲಿ ನಡೀತಾ ಇರೋಂತಹ ಒಂದು ಎಕ್ಸಿಬಿಷನ್ಗೆ ಇವತ್ತು ನಾನು ಬಂದಿದ್ದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಲು ಹಾದಿ ವ್ಲಾಗ್ಸ್. ನಾವು ಎಕ್ಸಿಬಿಷನ್ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ನಮಗೆ ಫಸ್ಟ್ ಕಾಣೋದೇ ಪಿಂಗಾಣಿ ಐಟಮ್ಸ್ ಇದೆ. ಪಿಂಗಾಣಿ ಐಟಮ್ಸ್ ಅಂದಾಗ ಫಸ್ಟು ನಮಗೆ ನೆನಪಾಗೋದೇ ಉಪ್ಪಿನಕಾಯಿ ಜಾಡಿ. ಸೊ ಉಪ್ಪಿನಕಾಯಿ ಜಾಡಿ ಕೂಡ ಇಲ್ಲಿ ದೊಡ್ಡದು ಅಂದರೆ ಸೈಜ್ ವೈಸ್ ಕೂಡ ಇದೆ ನಿಮಗೆ. क्या तो बोलता है, कैसे करेंगे आप? ये ऑयल पेंट रहता है. ओके, ऑयल पेंट रहता है. ओहो, ऑयल पेंट करने के बाद में उसके बाद में हाँ, कोई भी कलर डाल सकते हो. ओहो, ये ब्लैक है ना कलर? ಫಸ್ಟು ಎಲ್ಲ ಮೆಟೀರಿಯಲ್ಸ್ಗೂ ಆಯಿಲ್ ಪೇಂಟ್ ಮಾಡಿ ಡ್ರೈ ಮಾಡ್ತಾರೆ ಈ ಥರ. ಆಮೇಲೆ ಬೇಕಾಗಿರೋಂತಹ ಕಲರ್ನ ಅಪ್ಲೈ ಮಾಡ್ಕೊಳ್ತಾರೆ. ಯಾವ್ಯಾವುದಕ್ಕೆ ಯಾವ್ಯಾವ ಕಲರ್ ಅಪ್ಲೈ ಮಾಡಿದ್ದಾರೆ ಅಂತ ನೋಡಿ, ಇಲ್ಲಿ ರೈಟ್ ಸೈಡ್ನಲ್ಲಿ ಕಾಣಿಸ್ತಾ ಇದೆ. ಬನ್ನಿ ಈಗ ಒನ್ಸ್ ಫಾರ್ ಆಲ್ ಒಳಗಡೆ ಹೋಗಿ ನೋಡ್ಕೊಂಬಂದ್ಬಿಡೋಣ ಏನೆಲ್ಲ ಎಕ್ಸಿಬಿಟ್ ಮಾಡಿದ್ದಾರೆ ಅಂತ. ಇಲ್ಲಿ ಬಲೂನ್ ಮಾರೋನಿದ್ದಾನೆ, ಹಾಗೆ ಒಳಗಡೆ ಹೋಗ್ತಾ ಇದ್ದೀನಿ ಈಗ. ಫಸ್ಟ್ ಹೋಗಿದ ತಕ್ಷಣ ನನಗೆ ಕಾಣಿಸ್ತಾ ಇರೋದು ಫರ್ನಿಚರ್ಸು. ಎಲ್ಲ ಫರ್ನಿಚರ್ಸು ಇದೆ ಇಲ್ಲಿ. ಹಾಗೆಯೇ ಎಕ್ಸ್ಚೇಂಜ್ ಇದೆ. ಎಕ್ಸ್ಚೇಂಜ್ ಜೊತೆಗೆ ಡಿಸ್ಕೌಂಟ್ ಇದೆ, 40 to 50% ಡಿಸ್ಕೌಂಟ್ ಕೂಡ ಇದೆ ಇಲ್ಲಿ. ನಾವು ಬೇಕಂದರೆ ಇಲ್ಲಿ ಕುತ್ಕೊಂಡು ಕೂಡ ಚೆಕ್ ಮಾಡೋ ಅವಕಾಶ ಇದೆ. ಕೆಲವರಂತೂ ಕುತ್ಕೊಂಡು ನೋಡ್ತಾ ಇದ್ದಾರೆ, ನೀವೇ ನೋಡಿ. ಅದನ್ನು ಚೆಕ್ ಮಾಡಿ ತೊಗೋಬೇಕು. ಯಾಕಂದರೆ ಯಾವುದೇ ಮೆಟೀರಿಯಲ್ಸ್ನ ಸಡನ್ನಾಗಿ ನಾವು ಪರ್ಚೇಸ್ ಮಾಡಬಾರ್ದು, ಚೆಕ್ ಮಾಡಿನೇ ನಾವು ತೊಗೊಳ್ಬೇಕು. ಅದಕ್ಕೆ ಎಲ್ಲರೂ ಚೆಕ್ ಮಾಡ್ತಾ ಇದ್ದಾರೆ ಹೇಗಿದೆ, ಇದ್ರ ಮೇಲೆ ಕೂತ್ಕೊಂಡ್ರೆ ಹಾರ್ಡ್ ಇದೆಯಾ, ಸಾಫ್ಟ್ ಇದೆಯಾ, ಹಾಗಾಗಿ ಎಲ್ಲ ಚೆಕ್ ಮಾಡಿನೇ ತೊಗೋಬೇಕು ನಾವು. ನೋಡಿ, ಈ ಥರ ಒಂಥರ ಡಿಸೈನ್ಸ್, ಪಾಟ್ ಡಿಸೈನ್ಸ್ ಇಲ್ಲಿ ತುಂಬಾ ಚೆನ್ನಾಗಿದೆ ಎಕ್ಸಿಬಿಷನ್ ಇದು. ಇಲ್ಲಿ ನೋಡಿ, ಹೆಣ್ಮಕ್ಳಿಗೆ ಇಷ್ಟ ಆಗುವಂತಹ ಬ್ಯಾಂಗಲ್ಸ್ ಇದೆ ಈ ಲೆಫ್ಟ್ ಸೈಡಲ್ಲಿ. ನೋಡೋಣ ಬನ್ನಿ, ಈಗ ಹಾಗೇ ಒಂದು ರೌಂಡ್ ಹೋಗ್ತಾ ಇದ್ದೀನಿ ನಾನು. ಇದು ನೋಡಿ, ವುಡ್ಡಿಂದ ಮಾಡಿರೋದು ಎಲ್ಲ ಮೆಟೀರಿಯಲ್ಸ್ ಇಲ್ಲಿ. ಇಲ್ಲಿ ಹಾಗೆ ಮುಂದೆ ಬಂದರೆ ಒಂಥರ ಚಿಕ್ಕ ಸೈಕಲ್ಗಳು, ಅಂದರೆ ಇದನ್ನು ಶೋಕೇಸಲ್ಲಿ ನೋಡಿದ್ದೀನಿ ನಾನು ಕೆಲವ್ರ ಮನೆಯಲ್ಲಿ. ನನಗೂ ಇಷ್ಟ ಆಯಿತು, ನಾನು ಇನ್ನೂ ತೊಗೊಂಡಿಲ್ಲ. ಈಗ ಹೋಗ್ತಾ ಈ ಥರದ್ದು ಒಂದು ಸೈಕಲ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅಬೌಟ್ 650 ಏನೋ ಹೇಳಿದ್ರು. ಆಮೇಲೆ ಬರ್ತಾ ಒಂದು ರೌಂಡ್ ಫಸ್ಟ್ ನೋಡ್ಕೊಂಬಂದ್ಬಿಡೋಣ, ಆಮೇಲೆ ಪರ್ಚೇಸ್ ಮಾಡೋಣ ಅಂತ ಒಂದು ರೌಂಡ್ ಈಗ ಹೋಗ್ತಾ ಇದ್ದೀನಿ. ಹಾಗೇ ನೋಡಿ, ಇಲ್ಲೊಂದು ಸ್ಟಾಲ್ ಇದೆ, ನಮಗೆಲ್ಲ ಇಷ್ಟ ಆಗುವಂತಹ ಸ್ಟಾಲ್ ಇದು. ಇಲ್ಲಿ ಎವ್ರಿಥಿಂಗ್, ಅಂದರೆ ನಮ್ಮದು ಓಲೆಗಳೇನಿದೆ, ಸರಗಳು ಎಲ್ಲ ಹ್ಯಾಂಗ್ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ. ಕಲರ್ ಇದೆ. ನಮ್ಮ ಡ್ರೆಸ್ ಮ್ಯಾಚಿಂಗ್ ಎಲ್ಲನೂ ಇಲ್ಲಿ ಸಿಗ್ತಾ ಇದೆ. ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ವಾಲ್ ಕ್ಲಾಕ್ಸ್ ಇದೆ. ಹಾಗೆಯೇ ಕಿಚನ್ಗೆ ಬೇಕಾಗಿರೋಂತಹ ಕಿಚನ್ ಐಟಮ್ಸ್ ಇದೆ. ಎಲ್ಲನೂ ಒಂಥರ ತುಂಬಾ ಚೆನ್ನಾಗಿರೋ ಐಟಮ್ಸ್ ಈ ಎಕ್ಸಿಬಿಷನಲ್ಲಿ ನೋಡ್ಬೋದು. ಓಲೆಗಳಂತೂ ಎಷ್ಟು ಡಿಸೈನ್ಸ್ ಇದೆ ಅಂದರೆ ಇಲ್ಲಿ ಎಷ್ಟು ನೋಡಿದ್ರೂ ಸಾಕಾಗ್ತಿಲ್ಲ, ಅಷ್ಟೊಂದು ಡಿಸೈನ್ಸ್ ಇದೆ. ನಾನು ಒಂದು 2-3 ಜೊತೆ ತೊಗೊಳ್ತೀನಿ ಈಗ. ಡ್ರೆಸ್ ಮ್ಯಾಚಿಂಗ್ ತೊಗೊಂಡು ವೇರ್ ಮಾಡಿದ್ರೆ ಸಖತ್ತಾಗಿರುತ್ತೆ. ಮ್ಯಾಚಿಂಗ್ ತೊಗೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲ ಹೆಣ್ಮಕ್ಳು ಇಷ್ಟಪಡೋ ಸ್ಟಾಲ್ ಅಂದರೆ ಇದೇನೆ. ಒಂದು ಎಕ್ಸಿಬಿಷನ್ ಅಂದಾಗ ಏನೆಲ್ಲ ಅಲ್ಲಿರುತ್ತೋ ಅದೆಲ್ಲನೂ ಇದೆ, ಜಾಸ್ತಿನೇ ಇದೆ ಇಲ್ಲಿ. ಯಾಕಂದರೆ ಇದು ಇಂಡಿಯನ್ ಕ್ರಾಫ್ಟ್ ಎಕ್ಸಿಬಿಷನ್ ಇದು. ಇಲ್ಲಿ ಸುಮಾರು 1 ತಿಂಗಳು ಇರುತ್ತೆ ಅಂತ ಹೇಳಿದ್ರು ಅಲ್ಲಿ ಸ್ಟಾರ್ಟಿಂಗಲ್ಲೇ ನಾನು ವಿಚಾರಿಸಿದಾಗ. ತುಂಬ ಚೆನ್ನಾಗಿರೋ ಐಟಮ್ಸು ಇರುತ್ತೆ. ಒಂದು ಸ್ವಲ್ಪ ನೋಡಿ ತೊಗೋಬೇಕು ನಾವು ತೊಗೋಬೇಕಾದ್ರೆ. ಹಾಗೆಯೇ ಕಾಸ್ಟ್ ಕೂಡ ನೋಡಬೇಕಾಗುತ್ತೆ ನಾವು. ಒಂದೊಂದ್ಸರಿ ಒಂದು ಡಬಲ್ ರೇಟ್ ಕೊಟ್ಟು ಬಂದುಬಿಡ್ತೀವಿ ಮಿಸ್ ಆಗಿ. ಹಾಗಾಗಿ ನೋಡಿನೇ ತೊಗೋಬೇಕು ನಾವು.
ಮೆಟೀರಿಯಲ್ನ ಚೆಕ್ ಮಾಡಿನೇ ಯಾವಾಗಲೂ ಪರ್ಚೇಸ್ ಮಾಡಿ. ಈಗ ನೆಕ್ಸ್ಟ್ ಸ್ಟಾಲಲ್ಲಂತೂ ಎಷ್ಟು ಚೆನ್ನಾಗಿರೋ ಚಪ್ಪಲ್ಸು ಹಾಗೆಯೇ ಸ್ಯಾಂಡಲ್ಸ್ ಇದೆ ಅಂದರೆ ಶೂಸ್ ಕೂಡ ಇದೆ. ಯಾವ ಡ್ರೆಸ್ಸಿಗೆ ಯಾವ್ದು ಬೇಕೋ ಅದನ್ನು ಮ್ಯಾಚ್ ಮಾಡ್ಕೋಬೋದು ಪರ್ಚೇಸ್ ಮಾಡಿಕೊಂಡ್ರೆ ಇಲ್ಲಿ. ಹಾಗೆಯೇ ಪರ್ಸ್ಗಳು ನೋಡಿ, ಡಿಫ್ರೆಂಟ್ ಕಲರ್ಸು, ಡಿಫ್ರೆಂಟ್ ಡಿಸೈನ್ಸ್ ಇದೆ ಇಲ್ಲಿ. ಇಲ್ಲಿ ನೆಕ್ಸ್ಟ್ ಇಲ್ಲಿ ಅಗರಬತ್ತಿ ಚುಚ್ಚೋದಕ್ಕೆ ಈ ಥರ ಸ್ಟ್ಯಾಂಡ್ಸ್ ಇತ್ತು ಇಲ್ಲಿ ನೋಡಿ. ಈ ಥರ ಅಗರಬತ್ತಿನ ಇಟ್ಬಿಟ್ಟು ಒಳಗಡೆ ಅದ್ರ ಮೇಲೆ ಈ ಥರ ಕ್ಯಾಪ್ ಹಾಕಿದ್ರೆ ನಿಧಾನಕ್ಕೆ ಸ್ಪ್ರೆಡ್ ಆಗುತ್ತೆ ಸ್ಮೋಕ್ ಅಂತ ಅವರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಸ್ಟಾಲಲ್ಲೂ ಅಷ್ಟೇ ಅವರು ನಮ್ಮನ್ನು ಕರೀತಾ ಇದ್ರು, ಬನ್ನಿ ತೊಗೊಳ್ಳಿ 200 300 ಅಂತ. ನಾನಿಲ್ಲಿ ಒಂದು ಬ್ಲೌಸು ಮತ್ತು ಒಂದು ಟಾಪ್ ಪರ್ಚೇಸ್ ಮಾಡ್ತಾ ಇದ್ದೀನಿ. ತುಂಬ ಚೀಪಾಗಿತ್ತು, ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿತ್ತು. ಇದು 450 ಟಾಪ್, ಇದು ಬ್ಲೌಸ್ ಬಂದುಬಿಟ್ಟು 600. ತುಂಬ ಚೆನ್ನಾಗಿದೆ. ಓಕೆ ये साइज देख लीजिए एक बार, ट्राई कीजिए हैंड्स डालकर. ಇಲ್ಲಿ ನೆಕ್ಸ್ಟ್ ಒಂದು ಜೀನ್ಸ್ ಬ್ಯಾಗ್ಗಳದ್ದು ಸ್ಟಾಲ್ ಇದೆ. ಪರ್ಸ್ಗಳು ಅವೈಲಬಲ್ ಇದೆ, ಬ್ಯಾಗ್ಗಳು ಇದೆ ಆ್ಯಸ್ ವೆಲ್. ಇಲ್ಲಿ ಮಿರರ್ ವರ್ಕ್ ಎಲ್ಲ ಮಾಡಿದ್ದಾರೆ, ಹಾಗೆಯೇ ಥ್ರೆಡ್ ವರ್ಕ್ ಇದೆ. ತುಂಬ ಫ್ಯಾನ್ಸಿಯಾಗಿರುತ್ತೆ. ಮ್ಯಾಚಿಂಗ್ ಅಂತ ಏನಿಲ್ಲದೆ ಇದ್ರೂ ಈ ಜೀನ್ಸ್ ಇರೋದ್ರಿಂದ ಇದು ಎಲ್ಲದಕ್ಕೂ ಸೂಟ್ ಆಗುತ್ತೆ. ನಾನು ಕೂಡ ಇದನ್ನು 4-5 ಬ್ಯಾಗ್ ಪರ್ಚೇಸ್ ಮಾಡಿದ್ದೀನಿ. ಬಂದಾಗ ನೋಡಿದ್ರೆ ಏನಾದರೂ ಡಿಫ್ರೆಂಟ್ ಆಗಿರೋದಿದ್ರೆ ತೊಗೊಳ್ಬೋದು ಅಂತ ನೋಡ್ತಾ ಇರ್ತೀನಿ. ಯಾವಾಗಲೂ ನಾನು ಯಾವುದೇ ಎಕ್ಸಿಬಿಷನ್ಗೆ ಹೋಗಲಿ ನೋಡ್ತಾ ಇರ್ತೀನಿ. ಯಾವ್ದಾದ್ರು ಡಿಫ್ರೆಂಟ್ ಆಗಿರೋ ಸಿಕ್ಕರೆ ತೊಗೊಂಡ್ಬಿಡ್ತೀನಿ. ನಾವೇನಾದರೂ ಸಪೋಸ್ ನಾವು ವರ್ಕಿಂಗ್ ವುಮೆನ್ ಆಗಿದ್ರೆ ನಾವು ಆ್ಯಕ್ಚುಲಾಗಿ ಸ್ಮಾರ್ಟಾಗಿ ಕೆಲಸ ಮಾಡಬೇಕಾಗುತ್ತೆ ಅಡುಗೆ ಮನೆಯಲ್ಲಿ. ಸ್ಮಾರ್ಟಾಗಿ ಕೆಲಸ ಮಾಡೋದಕ್ಕೆ ಕೆಲವೊಂದು ಐಟಮ್ಸು ನಮಗೆ ಬೇಕು. ಅದೆಲ್ಲ ಇಲ್ಲಿ ಅವೈಲಬಲ್ ಇದೆ. ನೋಡ್ತಿದ್ದೀರಾ, ಇದು ಮೋಸ್ಟ್ಲಿ ತರಕಾರಿ ಕಟರ್ ಅನಿಸುತ್ತೆ. ಈ ಥರ ಐಟಮ್ಸ್ನೆಲ್ಲ ಯೂಸ್ ಮಾಡಿ ನಾವು ಬೇಗ ಕೆಲಸ ಮುಗಿಸ್ಕೊಂಡು ಡ್ಯೂಟಿಗೆ ಹೋಗಬೇಕಾಗುತ್ತೆ. ಎಷ್ಟು ಈಸಿಯಾಗಿ ಇದು ವರ್ಕ್ ಮಾಡ್ಬೋದು. ನೋಡ್ತಾ ಇದ್ದೀರಾ, ಅವ್ರು ತೋರಿಸ್ತಾ ಇದ್ದಾರೆ ಟೊಮೆಟೊನ ಯಾವ ರೀತಿ ಕಟ್ ಮಾಡುತ್ತೆ ಅದು ಅಂತ. ಪಟಾಪಟ ಅಂತ ಕಟ್ ಮಾಡಿ ಇಡ್ತಾ ಇದ್ದಾರೆ ಅವರು. ನಾನು ಒಂದು ತೊಗೊಳ್ತಾ ಇದ್ದೀನಿ ಇದನ್ನೀಗ. ಈ ಸ್ಟಾಲ್ ಹೇಗಿದೆ ಅಂತಂದರೆ, ಈ ಸ್ಟಾಲ್ ನೋಡಿದ ತಕ್ಷಣ ಒಂಥರ ಭಕ್ತಿ ಭಾವನೆ ಅನ್ನಿಸ್ತಾ ಇದೆ ನನಗೆ. ಯಾಕೆ ಅಂತಂದರೆ ಎಲ್ಲ ಬರೀ ದೇವರ ವಿಗ್ರಹಗಳಿದೆ. ಹಾಗೆ ಪೂಜೆಗೆ ನಾವೆಲ್ಲ ಏನೆಲ್ಲ ಯೂಸ್ ಮಾಡ್ತೀವಿ ಆ ಥರದ್ದೆಲ್ಲ ಇಲ್ಲಿ ಮೆಟೀರಿಯಲ್ಸ್ ಇದೆ, ಐಟಮ್ಸ್ಗಳಿದೆ. ನೋಡ್ತಿದ್ದೀರಾ ನೀವು. ಹಾಗೆಯೇ ಒಂದು ಬುದ್ಧನ ವಿಗ್ರಹ ಕಾಣ್ತಾ ಇದೆ ನೋಡಿ. ಎದುರುಗಡೆ ಬುದ್ಧನ ಶಾಂತ ಮೂರ್ತಿಯ ಮುಖವಾಡ ಇದೆ ಇಲ್ಲಿ.
ಇದನ್ನು ನೋಡ್ತಾ ಇದ್ರೇ ಒಂಥರ ಧ್ಯಾನಾವಸ್ಥೆಗೆ ಹೋಗೋ ಥರ ಇದೆ, ತುಂಬಾ ಚೆನ್ನಾಗಿದೆ. ಈ ತಿಂಡಿಗಳನ್ನೆಲ್ಲ ಇವರು ಗುಜರಾತಿಂದ ತಂದಿದ್ದಾರೆ. ಅಂದರೆ ಇಲ್ಲಿನ ಟೇಸ್ಟ್ಗೂ ಅಲ್ಲಿನ ಟೇಸ್ಟ್ಗೂ ಏನು ಡಿಫ್ರೆನ್ಸ್ ಇದೆ ಅಂತ ನಮಗೆ ತಿಂದು ನೋಡಿದಾಗ ಮಾತ್ರ ಗೊತ್ತಾಗುತ್ತೆ. ನಿಜವಾಗ್ಲೂ ಚೆನ್ನಾಗೇ ಇತ್ತು. ನಾನು ಒಂದು ಸ್ವಲ್ಪ ಟೇಸ್ಟ್ ಮಾಡಿದೆ. ಎಲ್ಲರಿಗೂ ಅವರು ಟೇಸ್ಟ್ ಮಾಡಲಿಕ್ಕೆ ಕೊಡ್ತಾರೆ. ನಾನು ಸ್ವಲ್ಪ ಟೇಸ್ಟ್ ಮಾಡಿ ಈಗ ನೆಕ್ಸ್ಟ್ ಸ್ಟಾಲ್ ಕಡೆಗೆ ಹೋಗ್ತಾ ಇದ್ದೀನಿ. ಈಗ ನೀವು ನೋಡ್ತಾ ಇರೋ ಸ್ಟಾಲು 100% ನಮ್ಮದೇ, ಐ ಮೀನ್ ಹೆಣ್ಮಕ್ಳದು. ಇಲ್ಲಿ ಬ್ಯೂಟಿ ಪ್ರಾಡಕ್ಟ್ಸು ತುಂಬಾ ಅವೈಲಬಲ್ ಇದೆ, ಎಲ್ಲನೂ ಇತ್ತು ಇಲ್ಲಿ. ಹೇರ್ ಪಿನ್ನಿಂದ ಹಿಡ್ಕೊಂಡು ಕೊನೆ ನಾವು ಲಿಪ್ಸ್ಟಿಕ್ ಏನು ಹಚ್ಕೊಳ್ತೀವಿ ಅಲ್ಲಿವರೆಗೂ ಪ್ರತಿಯೊಂದು ಪ್ರಾಡಕ್ಟೂ ಇಲ್ಲಿ ಅವೈಲಬಲ್ ಇದೆ. ನೆಕ್ಸ್ಟ್ ಸ್ಟಾಲ್ ಇದೆ ಟ್ಯಾಟು ಅಂತಂದರೆ ಟ್ಯಾಟು ಹಾಕಿಸ್ಕೋಬೋದು ನೀವು ಇಲ್ಲಿ. ಇಲ್ಲಿ ನೋಡಿ, ಟ್ಯಾಟು ಹಾಕೋದಕ್ಕೆ ಇಂಚ್ಗೆ 1 ಇಂಚ್ಗೆ 1 ಸೆಂಟಿಮೀಟರ್ಗೆ ಇಷ್ಟು ಅಂತವರು ಫಿಕ್ಸ್ ಮಾಡ್ಕೊಂಡಿದ್ರು ಅಮೌಂಟು. ನಾನು ಸ್ವಲ್ಪ ವಿಚಾರಿಸ್ಕೊಂಡು ಹಾಗೆಯೇ ಹಾಕಿಸ್ಕೊಳ್ತಾ ಇದ್ದಾರೆ. ನೋಡಿ, ಇಲ್ಲಿ ನೋಡ್ತಿರ್ಬೋದು ನೀವು. ಇಲ್ಲಿ ಟ್ಯಾಟು ಹಾಕೋದ್ರ ಜೊತೆಗೆ ಏನೆಲ್ಲ ಪ್ರೋಸೆಸ್ ನಡೆಯುತ್ತೆ ಟ್ಯಾಟು ಹಾಕಬೇಕಾದ್ರೆ ಅಂತ ಕೂಡ ನೀವು ನೋಡ್ಬೋದು. ಟ್ಯಾಟು ಹಾಕಬೇಕಾದ್ರೆ ಫಸ್ಟ್ ಅವರು ಅಲ್ಲಿ ಕ್ಲೀನಾಗಿ ಶೇವ್ ಮಾಡಿಬಿಡ್ತಾರೆ ಆ ಜಾಗ ಯಾವ ಟ್ಯಾಟು ಹಾಕ್ತಾರೋ ಅಲ್ಲೆಲ್ಲ. ಆಮೇಲೆ ಒಂದು ಲಿಕ್ವಿಡ್ ಅಪ್ಲೈ ಮಾಡ್ತಾರೆ, ಅಂದರೆ ಪೇಯ್ನ್ ಆಗಬಾರ್ದಂತ. ಅದಾದಮೇಲೆ ಅವ್ರದ್ದು ಹೆಸರಿಂದ ಒಂದು ಸ್ಲಿಪ್ ರೆಡಿ ಮಾಡಿಕೊಂಡು ಆ ಪ್ಲೇಸಲ್ಲಿ ಕರೆಕ್ಟಾಗಿ ಅವರು ಅದನ್ನು ಪ್ರೆಸ್ ಮಾಡ್ತಾರೆ. ಆಗ ಆ ಲೆಟರ್ಸ್ ಎಲ್ಲ ಅಲ್ಲಿ ಪ್ರಿಂಟ್ ಆಗುತ್ತೆ. ಅದ್ರ ಮೇಲೆ ಇವರು ನೀಡಲ್ಸ್ನ ತೊಗೊಳ್ತಾರೆ. ನೀಡಲ್ಸ್ ಒಳಗಡೆ ಒಂದು ಲಿಕ್ವಿಡ್ನ ಹಾಕ್ಕೊಳ್ತಾರೆ. ಆಮೇಲೆ ಅದ್ರ ಮೇಲೆ ಪಿನ್ ಮಾಡ್ತಾ ಹೋಗ್ತಾರೆ. ಅದು ಹಾಗೇ ನೀಡಲಲ್ಲಿ ಇರೋ ಇಂಕ್ ಇದೆಯಲ್ಲ ಅದು ಅದ್ರ ಮೇಲೆ ಡ್ರಾಪ್ ಆಗ್ತಾ ಹೋಗುತ್ತೆ. ಅದು ಹೆಸರು ಪರ್ಮನೆಂಟಾಗಿ ಕೈ ಮೇಲೆ ಆ ಟ್ಯಾಟೂ ಥರ ಪ್ರಿಂಟ್ ಆಗುತ್ತೆ. ಇದು ಪ್ರೋಸೆಸ್ಸು ನಡೆಯೋದು ಆ್ಯಕ್ಚುಲಾಗಿ. ನೀವೀಗ ನೋಡಿ ಅಲ್ಲಿ ಏನೇನು ಪ್ರೋಸೆಸ್ ನಡೀತಾ ಇದೆ ಅಂತ. ಇಷ್ಟೊತ್ತವರೆಗೂ ನೀವು ಇಂಡಿಯನ್ ಕ್ರಾಫ್ಟ್ ಎಕ್ಸಿಬಿಷನ್ನ ವಾಚ್ ಮಾಡಿದ್ರಿ. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇನ್ನೂ ಒಂದು ಒಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ ಅಂತ ಹೇಳ್ತಾ, ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.